ಮನೆ ಕಳೆದುಕೊಂಡ ಕೋಗಿಲು ಲೇಔಟ್ ನಿವಾಸಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ತಹಶೀಲ್ದಾರ್ ಮಾಡಿದ ಆದೇಶದಿಂದಾಗಿ ಜೀವನ ಅತಂತ್ರವಾಯಿತು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನಿವಾಸಿಗಳಿಗೆ ತಾತ್ಕಾಲಿಕ ಅನುಮತಿ ಪತ್ರವನ್ನ ನೀಡಿದ್ರು ತಹಶೀಲ್ದಾರ್. 2017ರಲ್ಲಿ ನೀಡಲಾದ ಅನಧಿಕೃತ ಮನೆಗೆ ಅನುಮತಿ ಪತ್ರವನ್ನ ನೀಡಿದ್ರು. ತಾತ್ಕಾಲಿಕ ಆದೇಶದ ಪ್ರತಿ ಈಗ ಟಿವಿ9ಗೆ ಲಭ್ಯವಾಗಿದೆ. ಜಮೀನು ಅಥವಾ ಜಾಗವನ್ನ ಮಂಜೂರು ಮಾಡಿ ಆದೇಶವನ್ನ ನೀಡಲಾಗಿತ್ತು. ಅಂದ್ರೆ ಕಲಂ 94 ಸಿಸಿ ಪ್ರಕಾರವಾಗಿ ತಾತ್ಕಾಲಿಕವಾಗಿ ಮಂಜೂರು ಮಾಡಲಾಗಿತ್ತು. ಕೋಗಿಲು ಲೇಔಟ್ ನಿವಾಸಿಗಳ ಹೆಸರಿಗೆ ಜಾಗವನ್ನ ಮಂಜೂರು ಮಾಡಿದಂತಹ ಪ್ರತಿ ಇದು. ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸರ್ಕಾರಿ ಭೂಮಿ ಅಕ್ರಮ ಒತ್ತುವರಿಯಲ್ಲಿ ತಹಶೀಲ್ದಾರ್ ಭಾಗ್ಯಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಇಲ್ಲಿ ಗಮನಿಸ್ತಾ ಇರೋದಾದ್ರೆ 2017ರಲ್ಲೇ ಇದು ನಿವಾಸಿಗಳಿಗೆ ಜಾಗವನ್ನ ನೀಡಲಾಗಿದೆ ಅನ್ನುವಂತಹ ಒಂದು ಮಂಜೂರು ಪ್ರತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಇದರಲ್ಲಿ ತಹಶೀಲ್ದಾರ್ ಏನಾದ್ರೂ ಭಾಗ್ಯ ಆದ್ರ ಒಂದಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ, ಒಂದಷ್ಟು ಪ್ರಶ್ನೆಗಳಲ್ಲಿ ಹೇಳ್ತಾ ಇರುವಂತದ್ದು. ಇದರ ಹಿನ್ನೆಲೆ ಏನು, ಯಾಕಾಗಿ ಈ ಒಂದು ಮಂಜೂರು ಪ್ರತಿಯನ್ನ ನೀಡಲಾಗಿತ್ತು, ಈ ಮಂಜೂರು ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಕಿರಣ್ ಸೂರ್ಯ? ಹೌದು ಮಧು ನಾಗರಾಜ್, ಈ ಒಂದು ಕೋಗಿಲು ಲೇಔಟ್ನ ತೆರವು ವಿಚಾರ ಈಗಾಗಲೇ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಈ ಒಂದು ಗೋಮಾಳದ 5 ಎಕರೆ ಜಾಗವನ್ನ ಅಂದಿನ BBMPಗೆ 2016ರಲ್ಲೇ ಹಸ್ತಾಂತರವನ್ನು ಮಾಡಿತ್ತು. ಆದರೆ 2017ನೇ ಇಸ್ವಿಯಲ್ಲಿ ಅಂದು ತಹಸೀಲ್ದಾರ್ ಆಗಿದ್ದಂಥವರು ಇಲ್ಲಿನ ನಿವಾಸಿಗಳಿಗೆ ಹೇಗೆ 94 CC ಅಡಿಯಲ್ಲಿ ಇವರಿಗೆ ತಾತ್ಕಾಲಿಕವಾದಂತಹ ಅನುಮತಿ ಪತ್ರವನ್ನ ನೀಡಿದ್ರು. ಈ ಒಂದು ಅನುಮತಿ ಪತ್ರ ನೀಡಿದ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳು ಅಂದ್ರೆ ಇಲ್ಲಿ ಜನರು ಈ ಒಂದು ಅಕ್ರಮ ಒತ್ತುವರಿಯಲ್ಲಿ ಭಾಗಿಯಾದ್ರ, ಅಂದ್ರೆ ಅಕ್ರಮವಾಗಿ ಇಲ್ಲಿ ಮನೆಗಳನ್ನ ಕಟ್ಕೊಂಡ್ರ, ಅಂದ್ರೆ ತಹಸೀಲ್ದಾರ್ ಅವತ್ತೇ ಈ ಒಂದು 94 CC ಅಡಿಯಲ್ಲಿ ಅನುಮತಿ ಪತ್ರವನ್ನ ಅಂದ್ರೆ ತಾತ್ಕಾಲಿಕವಾದಂತಹ ಅನುಮತಿ ಪತ್ರವನ್ನ ನೀಡದೇ ಇದ್ದಿದ್ರೆ ಅವತ್ತು ಯಾರು ಕೂಡ ಇಲ್ಲಿ ಅಂದ್ರೆ ನೆಲೆಸ್ತಾ ಇದ್ದಿಲ್ವಾ, ಅಂದ್ರೆ ಅವ್ರನ್ನ ಅವತ್ತೇ ಒತ್ತುವರಿಯನ್ನ ತೆರವು ಮಾಡಬಹುದಾಗಿತ್ತಾ, ಇವಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತ. ಅಂದ್ರೆ 94 CC ಅಡಿಯಲ್ಲಿ ಅವರಿಗೆ ತಾತ್ಕಾಲಿಕವಾದಂತಹ ಅನುಮತಿ ಪತ್ರವನ್ನ ತಹಸೀಲ್ದಾರ್ ಅವರೇ ಅಂದು ನೀಡಿದ್ರು. ಅಂದ್ರೆ ಅಂದಿನ ತಹಸೀಲ್ದಾರರು ಈ ಒಂದು ಒತ್ತುವರಿಯಲ್ಲಿ ಭಾಗಿಯಾಗಿದ್ರ ಅನ್ನೋಂಥದ್ದು ಸಾಕಷ್ಟು ಅನುಮಾನಗಳಿಗೆ ಮತ್ತೆ ಚರ್ಚೆ ಕೂಡ ಹುಟ್ಟು ಹಾಕಿರುವಂಥದ್ದು. ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು, ನಮಗೆ ಅಂದೇ ತಹಸೀಲ್ದಾರರು ಅನುಮತಿ ಪತ್ರವನ್ನು ನೀಡಿದ್ರು ಅಂತೇಳಿ ಆ ಅನುಮತಿ ಪತ್ರವನ್ನ ಟಿವಿ9ಗೆ ಕೂಡ ಕೊಟ್ಟಿರುವಂಥದ್ದು. ಆ ಅನುಮತಿ ಪತ್ರದಲ್ಲಿ ಸ್ಪಷ್ಟವಾಗಿ ಇಲ್ಲಿರುವಂತಹ ನಿವಾಸಿಗಳಿಗೆ ಅವರ ಹೆಸರು ಮತ್ತೆ ಏನು ಸೈಟಿನ ನಂಬರ್ ಇದೆ, ಆ ಸೈಟ್ನ ನಂಬರ್ಗಳನ್ನ ಉಲ್ಲೇಖ ಮತ್ತೆ ಮೆನ್ಷನ್ ಅನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು 94 CC ಅಡಿಯಲ್ಲಿ ಅನುಮತಿ ಪತ್ರವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಾವು ಇಲ್ಲಿ ನೆಲೆಸಿದ್ದೀವಿ, ನಮ್ಗೆ ಅನುಮತಿ ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಅನುಮತಿ ಪತ್ರವನ್ನ ತೋರಿಸ್ತಿರುವಂತದ್ದು. ಅಂದ್ರೆ ಈ ಒಂದು ಸರ್ಕಾರಿ ಗೋಮಾಳದ ಜಾಗಕ್ಕೆ ಅನುಮತಿ ಪತ್ರವನ್ನ ನೀಡ್ಲಿಕ್ಕೆ ಬರೋದಿಲ್ಲ. ಇದು ಹೇಗೆ ಕೊಟ್ರು ಅನ್ನುವಂಥದ್ದು ಸಾಕಷ್ಟು ಈಗಾಗಲೇ ಚರ್ಚೆ ಆಗ್ತಿರುವಂತ ವಿಚಾರ. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೋಗಿಲು ಲೇಔಟ್ ಸದ್ಯ ರಾಜ್ಯದಲ್ಲಿ ಮುಂಚೂಣಿಯಲ್ಲಿರುವ ವಿಚಾರ. ಯಾಕೆಂದ್ರೆ ಅಕ್ರಮ ಒತ್ತುವರಿ ತೆರವು ಮಾಡಿದ್ದ ಸರ್ಕಾರ ಕೇರಳದ ಟೀಕೆಗೆ ಗುರಿಯಾಗಿತ್ತು. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಕಾರಣವಾಗಿತ್ತು. ಒಂದು ಸುದೀರ್ಘ ಜಟಾಪಟಿ ಬಳಿಕ ಸರ್ಕಾರ ನಿರಾಶ್ರಿತರಿಗೆ ಸಿಹಿ ಸುದ್ದಿ ಕೊಡುವ ಸುಳಿವು ಕೊಡ್ತಾ ಇದೆ. ಸ್ಥಳಕ್ಕೆ ಬಂದು ಅಧಿಕಾರಿಗಳು ಸರ್ವೆ ನಡೆಸಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸಿಗುತ್ತಾ ಸಿಹಿ ಸುದ್ದಿ? ಇಂದು ಸಂಜೆ ಸಿಎಂ ಸಭೆ, ಅಧಿಕಾರಿಗಳ ಭೇಟಿ. ಬೆಂಗಳೂರಿನ ಕೋಗಿಲು ಲೇಔಟ್ ಕೇರಳದವರೆಗೂ ಸದ್ದು ಮಾಡಿದೆ. ಇಲ್ಲಿ ಅಕ್ರಮ ಒತ್ತುವರಿ ತೆರವು ಮಾಡಿರುವ ಸರ್ಕಾರದ ನಡೆಯನ್ನ ಕೇರಳ ಟೀಕಿಸಿದೆ. ಅಷ್ಟೇ ಯಾಕೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಎಂಟ್ರಿ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದ್ದಾರೆ. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ನಿರಾಶ್ರಿತರಿಗೆ ಮನೆ ಕೊಡುವ ಮುನ್ಸೂಚನೆ ಕೊಟ್ಟಿದೆ. ಕೋಗಿಲು ಲೇಔಟ್ನ ಕಾರ್ಯಾಚರಣೆ ಬಗ್ಗೆ ಚರ್ಚಿಸುವುದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. ಮೂಲಗಳ ಪ್ರಕಾರ ಬೈಯಪ್ಪನಹಳ್ಳಿ ಬಳಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ 1200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಯೇ ಕೋಗಿಲು ನಿರಾಶ್ರಿತರಿಗೆ ಮನೆಗಳನ್ನ ನೀಡುವ ಸಾಧ್ಯತೆ ಇದೆ. ಇದಕ್ಕೆ ಇಂಬು ಕೊಡುವಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಸಮೀಕ್ಷೆಗಿಳಿದಿದ್ದಾರೆ. ಇಲ್ಲಿನ ನಿವಾಸಿಗಳನ್ನ ತೆರವು ಮಾಡಿರುವ ಮನೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆಸಿಕೊಂಡಿದ್ದಾರೆ. ಆಧಾರ್ ಕಾರ್ಡ್, ವೋಟರ್ ಐಡಿ ಸಂಗ್ರಹ ಮಾಡಿದ್ದಾರೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ 94C ಜೆರಾಕ್ಸ್ ಕಾಪಿ ತಗೊಂಡಿದ್ದಾರೆ. ಎಷ್ಟು ವರ್ಷದಿಂದ ವಾಸವಾಗಿದ್ರು? 25 ವರ್ಷದಿಂದ ಇದ್ದೀವಿ ನಾವು. ಇಂದು ಮಾನವ ಹಕ್ಕುಗಳ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟರು. ಅಧ್ಯಕ್ಷ ಶ್ಯಾಮ್ ನೋಟಿಸ್ ನೀಡಿದ್ದರ ಬಗ್ಗೆ ನಿವಾಸಿಗಳಿಂದ ಮಾಹಿತಿ ಪಡೆದ್ರು. ಕನ್ನಡದವರ, ಇಲ್ಲಿಯವರ ಅಂತ ಕೇಳಿದ್ರು. ಅದಕ್ಕೂ ಮುನ್ನ ಎಡಿಜಿಪಿ ದೇವ್ ಜ್ಯೋತಿ ರೇ, ಡಿವೈಎಸ್ಪಿ ಸುಧೀರ್ ಹೆಗ್ಗಡೆ,
ತೆರವು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು. ಸೊ ಮೇಲ್ನೋಟಕ್ಕೆ ಸ್ವಲ್ಪ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಬರುತ್ತೆ. ಬಟ್ ಈಗ ಇದು ಪರಿಹಾರ ಹೇಗೆ ಮಾಡಬೇಕು ಅದರ ಬಗ್ಗೆ ವಿ ವಿಲ್ ಗಿವ್ ಅ ಪ್ರಾಪರ್ ಪರಿಶೀಲನೆ ಮಾಡಿ ಫೈನಲ್ ರಿಪೋರ್ಟ್ ನಾವು ಆಮೇಲೆ ಕೊಡ್ತೀವಿ. ಇನ್ನು ಕೋಗಿಲು ಲೇಔಟ್ನ ಜನರ ಅಳಲು ಸರ್ಕಾರದ ಕಣ್ಣಿಗೆ ಕಾಣಿಸಿದ್ದು 2 ಕಾರಣಕ್ಕೆ. ಒಂದು, ಕೇರಳ ಸರ್ಕಾರದ ಮಧ್ಯಪ್ರವೇಶ, ಮತ್ತೊಂದು ಕೆಸಿ ವೇಣುಗೋಪಾಲ್ ತೋರಿಸಿದ ಮುತುವರ್ಜಿ. ಈ 2 ವಿಚಾರಗಳನ್ನ ಮುಂದಿಟ್ಕೊಂಡೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಕಿಯುಗಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರೆಂಡರ್ ಆಗಿದೆ ಕೇರಳಕ್ಕೆ ಒಂದು ರೀತಿ. ಯಾಕೆಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಹಿಂದೆ ಗೆದ್ದಿದ್ರು, ಈಗ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ MP ಆಗಿದ್ದಾರೆ, ವೇಣುಗೋಪಾಲ್ ಕೇರಳದವರು. ಒಂದು ರೀತಿ ಕರ್ನಾಟಕ ಇವತ್ತು ನಡೀತಾ ಇರೋದು ಕೇರಳ ಮೇಲೆ ನಡೀತಾ ಇದೆ. ಇಟ್ ಈಸ್ ಅವರ್ ಲ್ಯಾಂಡ್, ನನ್ ಆಫ್ ಯುವರ್ ಬಿಸ್ನೆಸ್, ಗೆಟ್ ಔಟ್ ಅಂತ ಹೇಳಬೇಕಾಯ್ತು. ಯಾಕೆ ಹೇಳಿಲ್ಲ ನೀವು? ವೈ ವೋಟ್ ಪಾಲಿಟಿಕ್ಸ್? ಮುಸ್ಲಿಮರಿದ್ದಾರೆ, ಹಿಂದೂ ಇದ್ರೆ ಕೇಳಿಲ್ಲ. ಅವರಾರ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ನಾಚಿಕಾಗಲ್ಲ ಅಂದ್ರೆ ಕೇರಳರು ಪಾಕಿಸ್ತಾನದಿಂದ ಬಂದವರ ಇವ್ರ ಪರವಾಗಿ ಅವ್ರ ಯಾಕೆ ಕೇರಳದವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಡ್ತೀವಿ. ನೀವ್ ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ? ಉಳಿದ ನಾಯಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನೀವು ಯಾರು ಗುಲಾಮರಾದ್ರೂ ಆಗಲಿ, ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದ್ರೂ ಆಗಲಿ, ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದ್ರೂ ಆಗಲಿ, ಕಾಂಗ್ರೆಸ್ನವರು, ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ನಿಮ್ಮ AICC ಇನ್ನ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರಾ? ಆದ್ರೆ ಸಚಿವ HC ಮಹದೇವಪ್ಪ ಸರ್ಕಾರ ಯಾರ ಲಾಬಿಗೂ ಮಣಿಯಲ್ಲ ಎಂದಿದ್ದಾರೆ. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಜನರಿಗೆ ಪುನರ್ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅದನ್ನ ಮಾಡ್ತಾರೆ. ಕೋಗಿಲು ಲೇಔಟ್ ವಿಚಾರ ಸದ್ಯ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕೇರಳ ಸರ್ಕಾರ ಕಾಂಗ್ರೆಸ್ ನಡೆಯನ್ನ ಅಲ್ಪಸಂಖ್ಯಾತ ವಿರೋಧಿ ಕಾರ್ಯಾಚರಣೆ ಅಂತಂದ್ರೆ, ಬಿಜೆಪಿ ಸರ್ಕಾರ ಮನೆ ಕೊಡ್ತಿರುವ ವಿಚಾರವನ್ನ ಹಿಂದೂ ವಿರೋಧಿ ಅಂತಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.